ಹಾಯ್ ಎಲ್ಲರೂ ಹೆಂಗದಿರಿ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇದು ಮಿನಿ ವ್ಲಾಗ್ ಎದ್ರದಂತಂದ್ರೆ ನಾವು ವೀಕೆಂಡಿಗೆ ಒಂದು ರೆಸಾರ್ಟಿಗೆ ಹೋಗಿದ್ವಿ. ನಮ್ಮ ಮನೆಯಿಂದ ಅದು ಒಂದು 25 ಕಿಲೋಮೀಟರ್ಸ್ ಇತ್ತು. ದ ಬಾಬ್ ರೆಸಾರ್ಟ್ ಆ್ಯಂಡ್ ಪೂಲ್ ಅಂತಂದು ಚಲೋ ಎಕ್ಸ್ಪೀರಿಯೆನ್ಸ್ ಇತ್ತು. ಮೌಂಟೇನ್ ಏರಿಯಾ ಒಳಗೆ ಬರ್ತೈತಿದೆ. ಸೊ ಹೀಗಾಗಿ ಗಿಡ ಎಲ್ಲ ಇದ್ವು, ಗಿಡ ಭಾಳ ಇತ್ತು. ಸೊ ಕೂಲ್ ಇತ್ತು ಪ್ಲೇಸ್. ಇದು ಹೋಗೋ ಮುಂದಿಂದ ವ್ಯೂ ಈ ಥರ ಕಾಣಿಸತ್ತಿತ್ತು. ಮೌಂಟೇನ್ಸ್ ಎಲ್ಲ ಸ್ವಲ್ಪ ಘಾಟ್ ಸೆಕ್ಷನ್ ಬರ್ತೈತಿ. ಇದು ಮೇಲಿಂದ ವ್ಯೂ ಅದ. ರೆಸಾರ್ಟಿಂದ ಮೇಲೆ ಕುತ್ಕೊಂಡು ಡಿನ್ನರ್, ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಮಾಡೋದು ಏರಿಯಾ ಇತ್ತಿದೆ. ಸೊ ಅಲ್ಲಿಂದ ವ್ಯೂ ಈ ಥರ ಕಾಣಿಸಕತ್ತಿತ್ತು. ಟ್ರೀಸ್, ಮೌಂಟೇನ್ ವ್ಯೂ ಎಲ್ಲ ಇತ್ತು. ಈ ಥರ ಹಿಂಗೆ ಕೆಳಗಿಳಿದು ಬಂದ್ರೆ ಕೆಳಗೂ ಕೂತ್ಕೊಂಡು ಊಟ ಮಾಡೋಕೆ ಎಲ್ಲ ಪ್ಲೇಸ್ ಇತ್ತು. ಆಮೇಲೆ ಇದು ರಿಸೆಪ್ಷನ್ ಇತ್ತು ರೈಟ್ ಸೈಡು. ಬಂದಿದ್ದ ಗೆಸ್ಟ್ಸ್ ಎಲ್ಲ ಅಟೆಂಡ್ ಮಾಡೋಕೆ. ಆಮೇಲೆ ಆ ಕಡೆನೂ ರೈಟ್ ಸೈಡ್ ರೂಮ್ಸೂ ಇದ್ದವು. ಆಮೇಲೆ ಪೂಲೂ ಇತ್ತು, ಸ್ವಿಮ್ಮಿಂಗ್ ಪೂಲ್. ತಪಸ್ವಿ ಸಾಹಿತ್ಯ ನಾವೆಲ್ಲರೂ ಪೂಲ್ನಾಗ ಕಳೆದ್ವಿ ಹೋದ್ಕೂಳೆ. ಆಮೇಲೆ ಈ ಕಡೆ ಬಂದರೆ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು, ಕೇರಮ್ ಎಲ್ಲ. ಜಾಗ ಚಿಕ್ಕದು ಇತ್ತು, ಅಂದ್ರೂ ಎಲ್ಲ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದ್ದು ಇಲ್ಲೇ. ಒನ್ ಡೇ ಸ್ಟೇಗೆ ಚಲೋ ಐತೆ, ಎಕ್ಸ್ಪೀರಿಯನ್ಸ್ ಚಲೋ ಇತ್ತು. ಸೊ ನಾವು ಉಳ್ಕೊಂಡಿದ್ದು ರೂಮ್ ಇತ್ತು ಇಲ್ಲೇ ಸ್ಟೇ ಮಾಡಿದ್ವಿ ನಾವು ಒಂದಿನ. ರೂಮ್ಸು ಎಲ್ಲ ಕ್ಲೀನ್ ಇದ್ವು, ಎಲ್ಲ ಚಲೋ ಇತ್ತು. ಮೇಂಟೈನ್ ಮಾಡಿದ್ರೆ ಎಲ್ಲ ಜಾಗನೂ. ತಪಸ್ವಿ ಸಾಹಿತ್ಯನೂ ಎಲ್ಲ ಆಟ ಆಡಿದ್ರು ಅವತ್ತು. ಇಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸಾಯಂಕಾಲ ಸನ್ಸೆಟ್ ವ್ಯೂವಿಗೆ ಹೋಗಿದ್ವಿ. ಅಲ್ಲೇ ಪಾವನಾ ಲೇಕ್ ಅಂತಂದು ರೆಸಾರ್ಟಿಗೆ ಹತ್ರನೇ ಆಗ್ತೈತದು ಪಾವನಾ ಲೇಕ್. ಸೊ ಅಲ್ಲಿ ಹೋಗಿದ್ವಿ. ಮಕ್ಕಳಿಗೆ ಪ್ಲೇ ಏರಿಯಾನೂ ಇತ್ತು ಇಲ್ಲೇ ಎಂಟ್ರೆನ್ಸಿಗೆ. ಹಿಂದಿನ ದಿನ ಹಂಗೆ ಒಂದು ಚಿಕ್ಕ ರೀಲ್ಸ್ ಮಾಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ. ಸೊ ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.